ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್. ಇವತ್ತಿನ ವಿಡಿಯೋ ಸ್ಪೆಷಲ್ ಏನಪ್ಪ ಅಂದರೆ ಚುರುಮುರಿ. ತುಂಬಾ ಈಸಿಯಾಗಿ ಮಾಡ್ಬೋದು. ಕೇವಲ 5ರಿಂದ 10 ನಿಮಿಷದ ಒಳಗಡೆಯಾಗಿ ಮಾಡ್ಕೋಬೋದು. ಹಾಗೆ ನಮ್ಮ ಮಕ್ಕಳು ಕೂಡ ನೋಡಿ ಹೇಗೆ ಎಂಜಾಯ್ ಮಾಡ್ತಿದ್ದಾರೆ ಅಂತ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಇಲ್ಲಿ ಒಂದು ಬಾಣಲೆ ತೊಗೋಬೇಕಾಗುತ್ತೆ. ಹಾಗೆ ಬೇಕಾಗುವಷ್ಟು ಎಣ್ಣೆ ಹಾಕ್ಕೋಬೇಕಾಗುತ್ತೆ, ಅಡುಗೆ ಎಣ್ಣೆನ. ಇಲ್ಲಿ ಒಂದು 4ರಿಂದ 5 ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆ ಸೇರಿಸಿದ್ದೀವಿ. ಹಾಗೆ ಎಣ್ಣೆ ಕಾದ ನಂತರ ಒಂದು ಸ್ವಲ್ಪ ಸಾಸಿವೆ ಸೇರಿಸ್ಕೋಬೇಕಾಗತ್ತೆ. ಸಾಸಿವೆ ಸಿಡಿದ ನಂತರ 1 ಗಡ್ಡೆ ಬೆಳ್ಳುಳ್ಳಿನ ಬಿಡಿಸ್ಬಿಟ್ಟು ಅದನ್ನು ಈ ರೀತಿಯಾಗಿ ಚಚ್ಕೊಂಡು ಹಾಕ್ಕೋಬೇಕಾಗತ್ತೆ. ಚಜ್ಜಿ ಹಾಕಲಿಲ್ಲ ಅಂತಂದರೆ ನೇರವಾಗಿ ಹಾಕಿದ್ರೆ ಅದು ಸಿಡಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇದಾದ ನಂತರ ಒಂದಷ್ಟು ಕರಿಬೇವಿನ ಎಲೆಗಳು ಹಾಗೆ ಒಣ ಕೊಬ್ಬರಿಯನ್ನು ಈ ರೀತಿಯಾಗಿ ಪೀಸ್ ಮಾಡಿ ಹಾಕ್ಕೊಂಡಿರೋದು, ಹಾಗೆ ಅದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಇದನ್ನು ಹುರ್ಕೋಬೇಕಾಗತ್ತೆ. ಕೊಬ್ಬರಿ ಬಣ್ಣ ಏನಿದೆ ಅದು ಸ್ವಲ್ಪ ಚೇಂಜ್ ಆಗಬೇಕು. ಹಾಗೆ ನಾವು ಹಾಕಿರುವಂಥ ಬೆಳ್ಳುಳ್ಳಿ ಗೋಲ್ಡನ್ ಬ್ರೌನ್ ಆಗಬೇಕು, ಅಲ್ಲಿವರೆಗೂ ಇದನ್ನು ಹುರ್ಕೋಬೇಕಾಗತ್ತೆ. ಹಾಗೆ ಇಲ್ಲಿ ನಾವು ತೊಗೊಂಡಿರುವಂತಹ ಮಂಡಕ್ಕಿ ಅಥವಾ ಪುರಿ ಏನಿದೆ ಅದನ್ನು ನೀಟಾಗಿ ಈ ರೀತಿಯಾಗಿ ಕೇರ್ಕೋಬೇಕಾಗತ್ತೆ. ಕೊಬ್ಬರಿ ಬಣ್ಣ ನೋಡಿ ಗೋಲ್ಡನ್ ಬ್ರೌನ್ ಆಗಿ ಬದಲಾಗಿದೆ. ಈ ಟೈಮಲ್ಲಿ 1 ಬಟ್ಲಾಗುವಷ್ಟು ಶೇಂಗಾ ಬೀಜ ಹಾಕೋತಾ ಇರೋದು. ಶೇಂಗಾ ಬೀಜ ನೀಟಾಗಿ ಗರಿ ಆಗೋವರೆಗೂ ಅದನ್ನು ಹುರ್ಕೋಬೇಕಾಗುತ್ತೆ. ಒಂದು 2 ನಿಮಿಷ ಹುರ್ಕೊಂಡ್ರೆ ಸಾಕು. ಎಣ್ಣೆ ಕಾದಿರೋದ್ರಿಂದ ಬೇಗ ಫ್ರೈ ಆಗುತ್ತೆ. ಹಾಗಾಗಿ ಇದಾದ ನಂತರ ಒಂದು ಸ್ವಲ್ಪ ಒಣಮೆಣಸಿನ್ಕಾಯಿ ಹಾಕೋತಾ ಇದ್ದೀವಿ. ಇಲ್ಲಿ ಸ್ವಲ್ಪ ಕಡಿಮೆ ಒಣಮೆಣಸಿನ್ಕಾಯಿನ ಬಳಸ್ತಾ ಇರೋದು. ನಾವಿಲ್ಲಿ ಖಾರದ ಪುಡಿ ಹಾಕೋಬೇಕಾಗುತ್ತೆ. ನಾನಿಲ್ಲಿ ಅದಕ್ಕೋಸ್ಕರ ಸ್ವಲ್ಪ ತಗೊಂಡಿದ್ದೀವಿ. ಹಾಗೆ 1 ಬಟ್ಲಾಗುವಷ್ಟು ಹುರಿಗಡಲೆ ಹಾಕೋತಾ ಇರೋದು, ಕಡಲೆನ. ಅದನ್ನು ಕೂಡ ಎಣ್ಣೆಯಲ್ಲಿ ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈ ಚರ್ಮುರಿನ ನನ್ನ ತಂಗಿ ತುಂಬ ರುಚಿಯಾಗಿ ಮಾಡ್ತಾಳೆ, ಹಾಗಾಗಿ ಅವಳ ಕೈಲೇ ಮಾಡಿಸ್ತಾ ಇದ್ದೀನಿ. ಇವಾಗ ಇದನ್ನು ಸ್ವಲ್ಪ ಹುರ್ಕೋಬೇಕಾಗತ್ತೆ. ಇವೆಲ್ಲವೂ ಸ್ವಲ್ಪ ಗರಿ ಆದ ನಂತರ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಸೇರಿಸ್ತಾ ಇದ್ದೀವಿ. ಅರಿಶಿನ ಪುಡಿ ಹಾಕೋದ್ರಿಂದ ಬಣ್ಣ ತುಂಬಾ ಚೆನ್ನಾಗಿ ಬರುತ್ತೆ, ಕಲರ್ಫುಲ್ಲಾಗಿ ಕಾಣುತ್ತೆ ಮಂಡಕ್ಕಿ. ಹಾಗಾಗಿ ಇದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗಲೇ ಒಗ್ಗರಣೆಗೆ ಸೇರಿಸ್ತಾ ಇರೋದು. ಒಗ್ಗರಣೆಗೆ ಹಾಕೋದ್ರಿಂದ ಮಂಡಕ್ಕಿ ಬೆರೆಸುವಾಗ ತುಂಬಾ ಬೇಗ ಹೊಂದಿಕೆ ಆಗುತ್ತೆ. ಹಾಗಾಗಿ ಇದಾದ ನಂತರ 1.5 ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ ಸೇರಿಸ್ತಾ ಇರೋದು. ಮೊದಲಿಗೆ ಸ್ವಲ್ಪ ಮೆಣಸಿನ್ಕಾಯಿ ಹಾಕಿರೋದ್ರಿಂದ 2 ಟೇಬಲ್ ಸ್ಪೂನ್ ಸೇರಿಸೋ ಜಾಗದಲ್ಲಿ 1.5 ಟೇಬಲ್ ಸ್ಪೂನ್ ಸೇರಿಸ್ತಾ ಇರೋದು. ಇದನ್ನು ನೀಟಾಗಿ ಎಣ್ಣೆಯಲ್ಲಿ ಹುರ್ಕೋಬೇಕಾಗುತ್ತೆ. ಮಧ್ಯೆ ಎಲ್ಲೂ ಕೈ ಬಿಡದೆ ಇದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮಿಕ್ಸ್ ಮಾಡೋದನ್ನು ಕೈ ಬಿಟ್ಟರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಹಾಗೆ ಮೆಣಸಿನ ಪುಡಿ ಸೀದು ಹೋಗುತ್ತೆ. ಮೆಣಸಿನ ಪುಡಿ ಹಾಕಿದ ನಂತರ ಸ್ಟವ್ನ ಆಫ್ ಮಾಡಿಕೊಂಡು ಇದನ್ನು ನೇರವಾಗಿ ನಾವಿಲ್ಲಿ ಮಂಡಕ್ಕಿನ ಬೇರೆ ಪಾತ್ರೆಯಲ್ಲಿ ತೆಗೆದು ಇಟ್ಕೊಂಡಿರ್ತೀವಲ್ಲ, ಕ್ಲೀನ್ ಮಾಡಿ ಅಲ್ಲಿ ಇದನ್ನು ಬೆರೆಸ್ಕೋಬೇಕಾಗುತ್ತೆ ತಗೊಂಡ್ಬಂದು. ಹಾಗೆ ಇದಕ್ಕೆ ಸ್ವಲ್ಪ ಮಂಡಕ್ಕಿ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಅದಕ್ಕೆ ಸೇರಿಸ್ತಾ ಇದ್ದೀವಿ. ಹಾಗೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಾವು ಮಾಡಿರುವಂತಹ ಮಸಾಲೆ ಏನಿದೆ, ಮಂಡಕ್ಕಿದು ಚುರುಮುರಿ ಮಿಶ್ರಣ ಏನಿದೆ, ಅದನ್ನು ನೀಟಾಗಿ ಮಂಡಕ್ಕಿಗೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಕೆಳಗಡೆ ಇಟ್ಕೊಂಡೇ. ಇದನ್ನು ಸ್ವಲ್ಪ ಹೊತ್ತು ಈ ರೀತಿಯಾಗಿ 2ರಿಂದ 3 ನಿಮಿಷಗಳ ಕಾಲ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಇದನ್ನು ನೇರವಾಗಿ ನಾವು ಬಿಸಿ ಮಾಡ್ಕೋಬೇಕಾಗತ್ತೆ. ಮೊದಲಿಗೆ ಬಿಸಿ ಮಾಡಿ ಹಾಕೋದ್ರಿಂದ ಅದು ಮಿಕ್ಸ್ ಆಗೋಲ್ಲ, ಹಾಗೆ ಮಸಾಲೆ ಹೊಂದಿಕೆ ಆಗೋಲ್ಲ. ಹಾಗಾಗಿ ಒಮ್ಮೆ ಕೆಳಗಡೆ ಇಟ್ಟು ಮಿಕ್ಸ್ ಮಾಡಿ ನಾವೇನು ಮಾಡ್ಕೊಂಡಿದ್ವಿ ಮಸಾಲೆನ, ಅದನ್ನು ಆಮೇಲೆ ಈ ರೀತಿಯಾಗಿ ಚರ್ಮುರಿನ ಸ್ವಲ್ಪ ಹೊತ್ತು ಬಿಸಿ ಮಾಡಬೇಕಾಗತ್ತೆ. ಒಂದು 2 ನಿಮಿಷಗಳ ಕಾಲ ಇದನ್ನು ಈ ರೀತಿಯಾಗಿ ಕೈ ಬಿಡದೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದಾದ ನಂತರ ಹಾಗೆ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆ ಸೇರಿಸ್ತಾ ಇದ್ದೀವಿ. ಸಕ್ಕರೆ ಆಪ್ಷನಲ್ಲಿ ಹಾಕಿದ್ರೆ ತುಂಬ ಟೇಸ್ಟ್ ಇರುತ್ತೆ. ಇದನ್ನು ಒಮ್ಮೆ ಈ ರೀತಿಯಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ನ ಆಫ್ ಮಾಡಿಕೊಂಡ್ರೆ ಆಯಿತು. ಇದನ್ನು ಹಾಗೇ ತಿನ್ಬೋದು ನೇರವಾಗಿ, ಅಥವಾ ಹಾಗೆ ತಿನ್ನಲಿಕ್ಕೆ ಇಷ್ಟ ಇಲ್ಲ, ಸ್ವಲ್ಪ ಮಸಾಲೆ ಆ್ಯಡ್ ಮಾಡಬೇಕು ಅನ್ನೋದಾದರೆ ಈ ರೀತಿಯಾಗಿ ಕ್ಯಾರೆಟು, ಈರುಳ್ಳಿ, ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಇದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಮಂಡಕ್ಕಿ ಮೇಲೆ ಉದುರಿಸಿದ್ರೆ ಆಯಿತು. ತುಂಬಾ ರುಚಿಯಾಗಿರುತ್ತೆ. ಇದಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕಿದ್ರೆ ಇನ್ನೂ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ. ಇಲ್ಲಿ ನಾವು ನಿಂಬೆಹಣ್ಣಿನ ರಸ ಸೇರಿಸ್ಬಿಟ್ಟು ಇದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡಿಬಿಟ್ಟು ನಾವಿದನ್ನು ಪ್ಲೇಟ್ಗೆ ಹಾಕ್ಕೊಂಡು ಸರ್ವ್ ಮಾಡ್ತೀವಿ. ಹಾಗಾಗಿ ಒಮ್ಮೆಲೆ ಪಾತ್ರೆಗೆ ಹಾಕಿ ಮಿಕ್ಸ್ ಮಾಡಿದ್ರೆ, ನಾವು ಇಷ್ಟೋ ತನಕ ಹುರಿದಿರೋ ಮಂಡಕ್ಕಿ ಗರಿ ಆಗಿರುತ್ತಲ್ವ, ಪಾತ್ರೆಗೆ ಹಾಕಿ ಮಿಕ್ಸ್ ಮಾಡಿದ್ರೆ ಮೆತ್ತಗಾಗ್ಬಿಡುತ್ತೆ. ಹಾಗಾಗಿ ನಾವು ಮಿಕ್ಸ್ ಮಾಡೋದಿಲ್ಲ, ಇದನ್ನು ಮೇಲ್ಗಡೆ ಉದುರಿಸ್ಕೋತೀವಿ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಬೇಕಾಗುತ್ತೆ. ಹಾಗೆ ಉಪ್ಪನ್ನು ಹಾಕಿ ಒಮ್ಮೆ ಮಿಕ್ಸ್ ಮಾಡಿ ಇದನ್ನು ಈ ರೀತಿಯಾಗಿ ಮೇಲ್ಗಡೆ ಉದುರಿಸ್ಕೊಂಡು ತಿಂತಾಯಿದ್ರೆ ತುಂಬಾ ರುಚಿ ಇರುತ್ತೆ. ನಮ್ಮ ಮಕ್ಕಳ ರಿಯಾಕ್ಷನ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ.
ನೋಡ್ತಾ ಇದ್ದೀರಲ್ವ ಎಷ್ಟು ಎಂಜಾಯ್ ಮಾಡ್ಕೊತ ತಿಂತಾರೆ ನಮ್ಮ ಮಕ್ಕಳು ಅಂತ. ನಮ್ಮ ಮನೇಲಂತೂ ಎಲ್ಲರೂ ಮಂಡಕ್ಕಿಗಂತೂ ತುಂಬಾ ಫ್ಯಾನ್ಸ್ ಇದ್ದಾರೆ. ಮಂಡಕ್ಕಿ ಪುರಿ ಈ ರೀತಿಯಾಗಿ ಮಸಾಲೆ ಮಂಡಕ್ಕಿ ಮಾಡಿದ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಸ್ನ್ಯಾಕ್ಸ್ ಟೈಮ್ಗಂತೂ ಹೇಳಿ ಮಾಡಿಸಿರುವಂತಹ ರೆಸಿಪಿ ಇದು. ಹಾಗೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.